ಈ ತರ ಏನೋ ಸ್ಟೆಪ್ಸ್ ತರ ಹೇಳ್ತಾರ ನೀವು ಒನ್ ಟೈಮ್ ಮಾಡ್ರಿ ಹಾಕೊಂಡಿರ್ತಾರಲ್ಲ ಇದೆಲ್ಲ ರೀಸೆಂಟ್ ಆಗಿ ಈಗನೇ ಕಾಣಿಸ್ತಾ ಇರೋದು ಇವಕ್ಕೆಲ್ಲ ಇವಕ್ಕೊಂದು ಹಸಿರು ಕಾಲೇಜ್ 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 ಡಿಗ್ರಿ ಡಿಗ್ರಿ ಇತಿಹಾಸ ಮಾತಾಡ್ತೇವೆ ಅವ್ರಿಗೆ ಓಡಾಡಕ್ ಜಾಗ ಬಿಟ್ಟು ನೋಡ್ರಿ ಅಲ್ಲಿ ಬೇಡ ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆ ನಡೀತಾ ಇರುವಂತಹ ಉತ್ಖನನ ಇವತ್ತು 12ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ನಾ ಇದೇ ಸ್ಥಳದಲ್ಲಿ ಇದ್ದೀನಿ, ನೋಡ್ತಾ ಇರಬಹುದು. ಇನ್ನು ದೇವಸ್ಥಾನದ ಎದುರುಗಡೆ 10x10 ಅಡಿಯ ಸುತ್ತಳತೆಯಲ್ಲಿ ಕಳೆದ 12 ದಿನಗಳಿಂದ ಈ ಒಂದು ಉತ್ಖನನ ಕಾರ್ಯ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಸುಮಾರು ಈಗಾಗಲೇ 10 ಅಡಿಗೂ ಹೆಚ್ಚು ಆಳವನ್ನ ಕಾರ್ಮಿಕರು ಅಗೆದಿರುವಂತದ್ದು. ಪ್ರಮುಖವಾಗಿ ಈ ಒಂದು 4 ಬಾಕ್ಸ್ ಗಳಲ್ಲಿ ಸಾಕಷ್ಟು ಅವಶೇಷಗಳು ಇದುವರೆಗೆ ಪತ್ತೆಯಾಗಿರುವಂತದ್ದು. ಅಂದ್ರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಶಿಲಾಮೂರ್ತಿಗಳು, ಕಲಾಕೃತಿಗಳು ಕೂಡ ಪತ್ತೆಯಾಗಿರುವಂತದ್ದು, ಮೂಳೆಗಳು ಪತ್ತೆಯಾಗಿರುವಂತದ್ದು, ಸಾಕಷ್ಟು ಘಟಸರ್ಪಗಳು ಅಥವಾ ಹಾವಿನ ಕಲ್ಲಿನ ಮೂರ್ತಿಗಳು ಕೂಡ ಪತ್ತೆಯಾಗಿರುವಂತದ್ದು. ಮುಖ್ಯವಾಗಿ ಏನು ಲಕ್ಕುಂಡಿಯಲ್ಲಿ ಯಾವ ರೀತಿಯಾಗಿ ಒಂದು ನಿಧಿ ಪತ್ತೆ ಆಯ್ತು, ಅದಾದ ನಂತರ ಈ ಒಂದು ಉತ್ಖನನ ಸಾಕಷ್ಟು ಕೌತುಕಕ್ಕೆ ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಹೀಗಾಗಿ ಈ ಒಂದು ಉತ್ಖನನ ಕಾರ್ಯ ನೋಡೋದಕ್ಕೆ ಸಾಕಷ್ಟು ದೂರದ ಊರುಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಶಾಲಾ ಮಕ್ಕಳಾಗಿರ್ಬೋದು ಮತ್ತೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೂಡ ಈಗ ಈ ಒಂದು ಉತ್ಖನನ ಕಾರ್ಯ ನೋಡೋದಕ್ಕೆ ಬರ್ತಾ ಇದ್ದಾರೆ, ಕಣ್ತುಂಬಿಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ಸಾಕಷ್ಟು ಕುತೂಹಲ ಏನು ಥಿಯರಿಯಲ್ಲಿ ಕಲಿತಾ ಇದ್ರು ಅದನ್ನ ಈಗ ಕಣ್ತುಂಬಿಕೊಳ್ತಾ ಇದ್ದಾರೆ. ಅಂದ್ರೆ ನೇರವಾಗಿ ಆ ಒಂದು ಉತ್ಖನನ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದನ್ನ ನೋಡೋದಕ್ಕೆ ಬಂದಿದ್ದಾರೆ. ಹೀಗಾಗಿ ಆ ಏನು ಶಾಲೆಯ ಏನು ಉಪನ್ಯಾಸಕರು ಮತ್ತೆ ವಿದ್ಯಾರ್ಥಿಗಳಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಎಲ್ಲಿಂದ ಬಂದಿದ್ರಿ, ಏನೆಲ್ಲ ನೋಡಿದ್ರಿ ಇವತ್ತು, ಯಾವ ರೀತಿಯಾಗಿ ನಿಮಗೆ ಅನಿಸ್ತಾ ಇದೆ ಮೇಡಮ್ ಈ ಸದ್ಯಕ್ಕೆ? ಸರ್, ನಾವು ನವಲಗುಂದ ಕಾಲೇಜಿಂದ ಬಂದಿದ್ದೀವಿ. ನಮ್ದು ಡಿಗ್ರಿ ಕಾಲೇಜು. ಸೊ ಇಲ್ಲಿ ಐತಿಹಾಸಿಕ ಸ್ಥಳವಾದ ಲಕ್ಕುಂಡಿಯಲ್ಲಿ ಭೂ ಉತ್ಖನನ ಕಾರ್ಯ ನಡೀತಾ ಇದೆ ಅಂತ ಗೊತ್ತಾದಾಗ ವಿದ್ಯಾರ್ಥಿಗಳೊಂದಿಗೆ ಅಲ್ಲಿ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೇಕು ಅನ್ನುವಂತ ಆಸಕ್ತಿಯಿಂದ ನಾವಿಲ್ಲಿ ಭೇಟಿ ನೀಡಿದ್ವಿ. ಸೊ ಲಕ್ಕುಂಡಿ ಅಂತಕ್ಕಂಥದ್ದು ಐತಿಹಾಸಿಕ ಸ್ಥಳ. ಇಲ್ಲಿ ಅನೇಕ ರಾಜವಂಶಗಳು ಅನೇಕ ರಾಜವಂಶಗಳ ಆಳ್ವಿಕೆಗೆ ಈ ಸ್ಥಳ ಒಳಪಟ್ಟಿತ್ತು. ಹಾಗಾಗಿ ಇಲ್ಲಿ 101ಕ್ಕಿಂತ ಹೆಚ್ಚು ದೇವಸ್ಥಾನಗಳಿತ್ತು, ಮತ್ತೆ ಸಾಕಷ್ಟು ಕೆರೆಕಟ್ಟೆಗಳು, ಬಾವಿಗಳು ಇದ್ವು ಅನ್ನುವಂತ ಇತಿಹಾಸ. ಸೊ ಆ ಹಿನ್ನೆಲೆಯಲ್ಲಿ ಲಕ್ಕುಂಡಿಯಲ್ಲಿ ಭೂ ಉತ್ಖನನ ಕಾರ್ಯ ಎಲ್ಲಿ ಮಾಡಿದ್ರು ಕೂಡ ಏನಾದ್ರೂ ಸಿಗುತ್ತೆ ಅನ್ನುವಂತಹ ಒಂದು ತರ್ಕ ಇರುವಂತದ್ದು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಒಂದು ಆವರಣದಲ್ಲಿ ಈ ಭೂ ಉತ್ಖನನ ಕಾರ್ಯವನ್ನ ಕೈಗೊಂಡಿದ್ದಾರೆ. ಇದು 4 ಬ್ಲಾಕ್ಗಳಲ್ಲಿ ಭೂ ಉತ್ಖನನ ಕಾರ್ಯ ನಡೀತಾ ಇದೆ. ಈಗ ಸಾಕಷ್ಟು ಐತಿಹಾಸಿಕ ಅವಶೇಷಗಳು ಇಲ್ಲಿ ಸಿಕ್ಕಿದಾವೆ. ಶಿವಲಿಂಗ ಪೀಠ ಆಗಿರಬಹುದು, ಕೆಲವೊಂದು ಐತಿಹಾಸಿಕ ಶಿಲೆಗಳಾಗಿರಬಹುದು, ಮತ್ತೆ ನಾಗರ ಕಲ್ಲುಗಳಾಗಿರಬಹುದು, ಇದು ಸಿಕ್ಕಿರ್ತಕ್ಕಂಥದ್ದುಂಟು. ಅಂದ್ರೆ ನಿಧಿ ಪತ್ತೆ ಆಯ್ತಲ್ಲ, ನಿಧಿ ಪತ್ತೆ ಆದ ನಂತರ ಉತ್ಖನನ ಕಾರ್ಯ ಮಾಡ್ತಾ ಇದ್ರೆ ಅಂದ್ರೆ ನಿಧಿ ಏನಾದ್ರು ಸಿಗಬಹುದು ಇಲ್ಲಿ ಅಂತ ಹೇಳಿ ಕುತೂಹಲದಿಂದ ಬಂದಿದ್ರ ನೋಡೋದಕ್ಕೆ? ಏನು ನಿಧಿ ಸಿಗಬಹುದು ಅನ್ನುವಂತಹ ಕುತೂಹಲ ಅಂತಲ್ಲ, ಒಂದು ಐತಿಹಾಸಿಕ ಮಾಹಿತಿ, ಇನ್ನಷ್ಟು ಇತಿಹಾಸ ಮರೆಮಾಚಿರಬಹುದು. ಆ ಹಿನ್ನೆಲೆಯಲ್ಲಿ ಸಂಶೋಧನೆ ಕಾರ್ಯ ನಡೀತಾ ಇದೆ. ಮರೆಯಾಗಿರ್ತಕ್ಕಂಥ ಇತಿಹಾಸವನ್ನ ಅವರು ಹೇಗೆ ಹೆಕ್ಕಿ ತೆಗಿತಾ ಇದ್ದಾರೆ ಮತ್ತು ಉತ್ಖನನ ಕಾರ್ಯವನ್ನ ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ವೀಕ್ಷಣೆ ಮಾಡಬೇಕು, ಮತ್ತೆ ಅಲ್ಲಿ ಭೇಟಿ ನೀಡಿ ಮಾಹಿತಿಯನ್ನ ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವು ಇಲ್ಲಿ ಭೇಟಿ ಕೊಟ್ಟಿದ್ದೀವಿ. ಅಮ್ಮ, ಈಗ ನೀವು ಈ ಪಠ್ಯ ಪುಸ್ತಕದಲ್ಲಿ ಓದೋದಕ್ಕೂ ಈಗ ಪೂರ್ತಿ ಕಣ್ಣಾರೆ ನೋಡ್ತಾ ಇದ್ರಿ, ಒಂದು ಪ್ರಾಕ್ಟಿಕಲ್ ಆಗಿ ಏನ್ ಅನಿಸ್ತಾ ಇದೆ ನಿಮ್ಗೆ? ನಾವು ಪುಸ್ತಕದೊಳಗ ಓದೋದಕ್ಕಿಂತ ಟೀಚರ್ಸ್ ಎಲ್ಲ ಹೇಳಿದ್ದು ತಿಳ್ಕೊಂಡೆ. ಅದ್ರ ನಾವು ಪ್ರಾಕ್ಟಿಕಲ್ ಆಗಿ ನೋಡ್ಬೇಕಂದ್ರ ಇಂತ ಅವಕಾಶ ನಮಗೆಲ್ಲಿ ಸಿಕ್ಕಿರ್ಲಿಲ್ಲ. ಇಲ್ಲಿ ಒಂದ್ ಅವಕಾಶ ಸಿಕ್ಕಿರೋದಕ್ಕ ಕಣ್ಣಾರೆ ನೋಡೋದಕ್ಕ ಓದೋದಕ್ಕ ಒಂಚೂರು ಸ್ವಲ್ಪ ವ್ಯತ್ಯಾಸ ಇರತ್ತ. ಅದರಿಂದ ನಾವು ಮತ್ತ ಇಲ್ಲಿ ಬಾವಿಯಿಂದ ದೇವಸ್ಥಾನಕ್ಕೆ ಏನೋ ಕನೆಕ್ಷನ್ ಇರ್ಬೋದು ಅಂತ ಈ ಉತ್ಖನನ ನೋಡಿದ್ರ ಗೊತ್ತಾಗತ್ತ. ಮತ್ತ ಶಿವಲಿಂಗ ಪೀಠ ಸಿಕ್ಕಿರೋದು, ಕಲ್ಲಿನ ಮೇಲೆ ಸರ್ಪದ ಕಲೆ ಇರೋದು, ಇವೆಲ್ಲಾ ನೋಡ್ರೆ ಏನೋ ಒಂದು ಇತಿಹಾಸ ಹಿನ್ನೆಲೆ ಇನ್ನೂ ಜಾಸ್ತಿ ತಿಳ್ಕೊಳ್ಳೋದು ನಾವು ಇದೆ ಅಂತ ಈಗ ಇದನ್ನ ನೋಡಿದ್ಮೇಲೆ ನೋಡಿದಾಗ ಅರ್ಥ ಆಗುತ್ತೆ. ಇತಿಹಾಸದ ಕುರುಹುಗಳು ಏನೇನು ಇರಬಹುದು, ಅಂದ್ರೆ ಯಾವ ತರ ಉತ್ಖನನ ಮಾಡ್ತಾರೆ ಆ ತರದ ಅರ್ಥ ಆಗ್ಬಹುದು ನಿಮ್ಗೆ ನೋಡಿದಾಗ? ಅರ್ಥ ಆಗತ್ರಿ. ಅಂದ್ರೆ ತೇರಿ ಹೇಳುದು ಅರ್ಥ ಆಗತ್ರಿ, ಆದ್ರ ಪ್ರಾಕ್ಟಿಕಲ್ ಆಗಿ ನೋಡ್ದಾಗ ಹಿಂಗ ಆಗತ್ತ ಅಂತ ನಮಗ್ ಗೊತ್ತಿರಲ್ಲ. ಈಗ ನೋಡಿಂದ ನಮ್ಗ ತಿಳಿದ.
ಇದಿಷ್ಟು ಏನು ಉಪನ್ಯಾಸಕರು ಮತ್ತೆ ವಿದ್ಯಾರ್ಥಿಗಳ ಮಾತು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಈ ಒಂದು ಉತ್ಕನ್ನಡ ಏನಿದೆ ಸಾಕಷ್ಟು ಕುತೂಹಲಕ್ಕೆ ಮತ್ತೆ ಕೌತುಕ ಕೂಡ ಕಾರಣ ಆಗಿರುವಂತದ್ದು. ಹೀಗಾಗಿ ಮೂಲೆ ಮೂಲೆಯಿಂದ ಕೂಡ ಜನರು, ಪ್ರವಾಸಿಗರು ಮತ್ತೆ ವಿದ್ಯಾರ್ಥಿಗಳು ಕೂಡ ನೋಡೋದಕ್ಕೆ ಬರ್ತಾ ಇದ್ದಾರೆ. ಸುರೇಶ್ ಕಡ್ಲಿಮಿಟ್ಟಿ, ನ್ಯೂಸ್ ಫಸ್ಟ್, ಗದಗ.